ಹಲೋ, ಇದೇನು ವ್ಯಾನ್ ಬುಕ್ಸ್ ಅಂತ ಎಣಿಸ್ತೀರಾ? ಇದು ಅಂದರೆ ಮೊಬೈಲ್ ಲೈಬ್ರರಿ. ಆಕ್ಲೆಂಡ್ ನರ್ಸಿಂಗ್ ಕೌನ್ಸಿಲ್ನ ಪರವಾಗಿ ಮಕ್ಕಳಿಗೆ ಪುಸ್ತಕ ಓದುವ ಹ್ಯಾಬಿಟ್ ಎನ್ಕರೇಜ್ ಮಾಡಬೇಕು ಅಂತ ಇಲ್ಲಿ ನಾವು ನ್ಯೂಜಿಲ್ಯಾಂಡ್ ಆಕ್ಲೆಂಡಲ್ಲಿ ಎಲ್ಲ ಪಾರ್ಕ್ಸಲ್ಲಿ ರಜಾ ದಿನಗಳಂದು ಮಕ್ಕಳಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಒಂದು ವ್ಯಾನಲ್ಲಿ ಬುಕ್ಸ್ ಇಟ್ಟಿರ್ತಾರೆ. ಹೊರಗಡೆ ಕೂಡ ಪಾರ್ಕಲ್ಲಿ ಕೂತ್ಕೊಂಡು ಕೂಡ ಓದ್ಬೋದು. ಅಲ್ಲಿ ಸ್ವಲ್ಪ ಆಟ ಆಡುವ ಸಾಮಗ್ರಿ ಕೂಡ ಇಟ್ಟಿರ್ತಾರೆ. ಮಕ್ಕಳು ಹತ್ರ ಹೋಗಬೇಕು, ಕೂತ್ಕೊಂಡು ಓದಬೇಕು ಅಂತ ಒಳ್ಳೆ ಫೆಸಿಲಿಟಿ ಇದೆ. ಕೂತ್ಕೊಂಡು ಓದ್ತಾ ಇದ್ರು ನನ್ನ ಮಕ್ಕಳು. ಹಾಗೆ ಪಾರ್ಕಲ್ಲಿ ಸ್ವಲ್ಪ ಆಡಿ ನಂತರ ಬುಕ್ಸ್ ಎಲ್ಲ ಓದ್ಕೊಂಡಿದ್ರು. ನಂತರ ಬುಕ್ಸ್ ಬಾರೋ ಮಾಡ್ಬೋದು, ನಿಮಗೆ ಯಾವುದು ಕೂಡ ಲೈಬ್ರರಿಗೆ ರಿಟರ್ನ್ ಮಾಡ್ಬೋದು ಅಂತ ಹೇಳಿದರು. ದೊಡ್ಡವರ ಬುಕ್ಸ್ ಕೂಡ ಇದೆ, ತುಂಬ ಇದೆ ಬಾಕ್ಸಲ್ಲಿ. ಹಾಗೆ ಅವರು ಕೆಲವೊಂದು ನಮಗೆ ತೆಗೆದುಕೊಟ್ರು. ಇದು ಲೈಬ್ರರಿಯಿಂದ ತೆಗೆದ ಬುಕ್ಸ್, ಬೇಕಾದರೆ ಫ್ರೀ ಕೊಂಡು ಹೋಗ್ಬೋದು, ರಿಟರ್ನ್ ಮಾಡಬೇಕು ಅಂತ ಇಲ್ಲ ಅಂತ. ಹಾಗೆ ನಾವೊಂದು 5-6 ಬುಕ್ಸು ತಂದು ಬಂದೆವು ಮನೆಗೆ. ಮಕ್ಕಳದ್ದು ಮತ್ತು ದೊಡ್ಡವರದ್ದು ಕೂಡ ನಾನು ತಂದು ಬಂದೆ. ಯೂಶ್ವಲಿ ಅಂದರೆ ಅಟ್ಲೀಸ್ಟ್ 2-3 ಪೇಜಸ್ ಆದರೂ ಓದ್ಬೋದು ಅಲ್ವಾ, ಅದು ಒಳ್ಳೆ ಹ್ಯಾಬಿಟ್ ಅಂತ. ನಮ್ಮದು ಕೂಡ ಇಂಗ್ಲೀಷ್ ಡೆವಲಪ್ ಆಗುತ್ತೆ. ಮೋಸ್ಟ್ ಆಫ್ ದೆಮ್ ಅಂದರೆ ಇಂಗ್ಲೀಷ್ ಬುಕ್ಸೇ. ಮಕ್ಕಳಿಗೆ ಕಾಮಿಕ್ಸ್, ಈ ಚಂಪಕ ಚಂದಮಾಮ ಇತ್ತಲ್ವ ನಮ್ಮ ಟೈಮಲ್ಲಿ, ಆ ಥರದ್ದೇ ಒಳ್ಳೆ ತೋರಣ ಎಲ್ಲ ಹಾಕಿ, ಲೈಟ್ಸ್ ಎಲ್ಲ ಹಾಕಿ, ಪೇಂಟಿಂಗ್ಸ್ ಎಲ್ಲ ಇಟ್ಟು ಅಲ್ಲಿ ಕೂತ್ಕೊಳ್ಳಿಕ್ಕೆ ಅರೇಂಜ್, ಹೊರಗಡೆ ಆಡಲಿಕ್ಕೆ ಎಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆ. ಅಂದರೆ ಮಕ್ಕಳಿಗೆ ಒಂದು ಅಟ್ರಾಕ್ಟಿವ್ ಆಗಲಿ ಅಂತ ಓದಲಿಕ್ಕೆ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಒಳ್ಳೆಯದಲ್ವಾ ಮಕ್ಕಳಿಗೆ ಹೀಗೆ ಎನ್ಕರೇಜ್ ಮಾಡಿದರೆ. ಇವನ್ ಇಲ್ಲಿ ಸ್ಕೂಲಲ್ಲಿ ಕೂಡ ಮಕ್ಕಳಿಗೆ ಲೈಬ್ರರಿಗೆ ಹೋಗೋದು, ಓದುವ ಹ್ಯಾಬಿಟ್ ಅಭ್ಯಾಸ ಮಾಡಿಸ್ತಾರೆ. ಮತ್ತು ಬುಕ್ಸನ್ನು ಬಾರೋ ಮಾಡಿ ಮನೆಗೆ ಕಳಿಸ್ತಾರೆ. ಎಲ್ಲ ದಿವಸ ಅವರಿಗೆ ಹೊಸ ಹೊಸ ಬುಕ್ಸ್ ಬಾರೋ ಮಾಡಿ ಅಟ್ಲೀಸ್ಟ್ ಒಂದು ವಾರದಲ್ಲಿ 2-3 ಬುಕ್ಸ್ ಆದರೂ ಕಳಿಸ್ತಾರೆ. ಅವರಿಗೆ ಓದಿ ಮತ್ತೆ ರಿಟರ್ನ್ ಕೊಡ್ಬೋದು. ನನ್ನ ಮಗಳು ಕೆಲವೊಂದು ಬುಕ್ಸ್ ತಂದು ಬಂದಳು. ಹಾಗೆ ಇದು ನೋಡಿ ವ್ಯಾನ್, ಇಲ್ಲಿ ಟೆಂಟ್ ಎಲ್ಲ ಹಾಕಿದ್ದಾರೆ, ಕೂತ್ಕೊಂಡು ಓದ್ಬೋದು. ಬೇಕಾದರೆ ಹೊರಗಡೆ, ಇಲ್ಲಾದರೆ ಒಳಗಡೆ ಪಾರ್ಕಲ್ಲಿ ಕೂತ್ಕೊಂಡು ಓದ್ಬೋದು, ರಿಟರ್ನ್ ಮಾಡ್ಬೋದು. ಇಲ್ಲಾದರೆ ನಿಮಗೆ ಮನೆಗೆ ಕೊಂಡು ಹೋಗಿ ಮತ್ತೆ ರಿಟರ್ನ್ ಮಾಡ್ಬೋದು ಲೈಬ್ರರಿಗೆ.